ಶ್ರೀ ಗುರುಭ್ಯೋ ನಮಃ. ನಾನು ವಿದೂಷಿ ಹೇಮಾ ವಾಗ್ಮೋಡೆ. ನನ್ನ ಜೀವನದ ಒಂದು ಭಾಗವಾದ ನೃತ್ಯದ ಕುರಿತಾಗಿ ಒಂದೆರಡು ವಿಚಾರಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತ್ರಿ. ನೃತ್ಯ ಕೇವಲ ಮನೋರಂಜನೆಯ ಸಾಧನವಲ್ಲ, ಅದು ನಮ್ಮ ವ್ಯಕ್ತಿತ್ವದ ವಿಕಾಸ ಅಂತಲೇ ಹೇಳ್ಬೋದ್ರಿ. ಜೀವನದ ಹಲವಾರು ಮುಖಗಳನ್ನು ನಿರೂಪಿಸುವ ಒಂದು ಸಾಧನ ನೃತ್ಯ. ಪುರಾತನ ಕಾಲದಿಂದ ಮಾತ್ರವಲ್ಲ, ಇವತ್ತಿನವರೆಗೂ ಸಹ ನಾವು ದೇವರನ್ನು ಪೂಜಿಸುವ ಅನೇಕ ವಿಧಿಗಳಲ್ಲಿ ನೃತ್ಯ ಸೇವೆಯು ಒಂದು ಭಾಗ ಅಂತ ನಾವು ಪೂಜೆ ಮಾಡ್ತಾ ಬರ್ತಾ ಇದ್ದೀವ್ರಿ. ಇದರಿಂದ ನಮಗೆ ಗೊತ್ತಾಗತ್ತೆ ನಮ್ಮ ಜೀವನದಲ್ಲಿ, ನಮ್ಮ ಸಮಾಜದಲ್ಲಿ ನೃತ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಹಾಗೂ ಮಹತ್ವದ ಸ್ಥಾನ ಅಂತ ನಾವು ತಿಳ್ಕೊಳ್ಬಹುದ್ರಿ. ಹಿಂದೆ ತ್ರೈತಾಯುಗದಲ್ಲಿ ಕಾಲಮಹಿಮೆಯಿಂದ ಕಾಮ, ಕ್ರೋಧ, ಲೋಭ, ಈರ್ಷ್ಯೆಗಳು ಹೆಚ್ಚಾದಾಗ, ಜನರು ಅಧರ್ಮದ ಕಡೆಗೆ ನಡೆದಾಗ ಎಲ್ಲ ದೇವಾನುದೇವತೆಗಳು ಸೇರಿಕೊಂಡು ಬ್ರಹ್ಮನ ಹತ್ರ ಹೋಗಿ ಮನೋರಂಜನೆಗಾಗಿ, ವಿಲಾಸಕ್ಕಾಗಿ, ಆತ್ಮ ಸಂತೋಷಕ್ಕಾಗಿ ಯಾವುದಾದ್ರೂ ಒಂದು ವೇದವನ್ನು ಸೃಷ್ಟಿ ಮಾಡು ಅಂತ ಕೇಳ್ಕೊಂಡಾಗ ಬ್ರಹ್ಮ ಈಗಿರುವ 4 ವೇದಗಳಲ್ಲಿ ಅಂದರೆ ಋಗ್ವೇದದಿಂದ ಮಾತನ್ನು, ಸಾಮವೇದದಿಂದ ಸಂಗೀತವನ್ನು, ಅಥರ್ವಣ ವೇದದಿಂದ ರಸವನ್ನು, ಯಜುರ್ವೇದದಿಂದ ಅಭಿನಯವನ್ನು ತೆಗೆದುಕೊಂಡು ಪಂಚಮ ವೇದ ನಾಟ್ಯವೇದವನ್ನು ಸೃಷ್ಟಿ ಮಾಡಿದ ಅಂತ್ರಿ. ಹೀಗೆ 4 ವೇದಗಳ ಸಾರದಿಂದ ನಿರ್ಮಾಣಗೊಂಡ ನಾಟ್ಯವೇದವನ್ನು ಬ್ರಹ್ಮ ವ್ರತಗಳಿಂದ ಸಿದ್ಧಿ ಮಾಡಿದ ಋಷಿಗಳ ಕೈಗಿಟ್ರೆ ಈ ವೇದದ ಪ್ರಚಾರ ಚೆನ್ನಾಗಿ ಆಗ್ಬೋದು ಅಂದ್ಕೊಂಡು ಭರತ ಮುನಿಗೆ ಕೈಗಿಟ್ಟು ಹೇಳ್ತಾನ್ರಿ, ಈ ನಾಟ್ಯ ವೇದವನ್ನು ಎಲ್ಲ ಕಡೆ ಪ್ರಚಾರ ಮಾಡು ಅಂತ. ಆಗ ಭರತ ಮುನಿ ಪಾರ್ವತಿಯಿಂದ ಲಾಸ್ಯವನ್ನು, ಶಿವನಿಂದ ತಾಂಡವವನ್ನು ಸಹ ಅರಿತುಕೊಂಡು ಎಲ್ಲ ದೇವಾನುದೇವತೆಗಳಿಗೆ ಮಾತ್ರವಲ್ಲದೆ ತನ್ನ 100 ಮಕ್ಕಳಿಗೂ ಸಹ ಕಲಿಸಿ ಹಾಗೂ ಆ ಮಕ್ಕಳ ಸಹಾಯದಿಂದ ಭೂಲೋಕದಲ್ಲಿ ಈ ನಾಟ್ಯವನ್ನು ಪ್ರಚಾರ ಮಾಡಿದರಂತ್ರಿ. ಹೀಗೆ ಪ್ರಚಾರಗೊಂಡ ಈ ನೃತ್ಯ ನಮ್ಮ ದೇಶದ ಅನೇಕ ಪ್ರದೇಶಗಳಲ್ಲಿ ಪ್ರಚಾರವಾಗಿ ವಿವಿಧ ಶೈಲಿಯೊಂದಿಗೆ ರೂಢಿಗೆ ಬಂದು ನಮ್ಮ ದಕ್ಷಿಣ ಭಾರತದಲ್ಲಿ ಭರತನಾಟ್ಯ ಅಂತ ಹೆಸರು ಪಡೀತು ಅಂತ ಹೇಳ್ಬೋದ್ರಿ. ಹೀಗೆ ನಮ್ಮ ದೇಶದಲ್ಲಿ ರೂಢಿಗೆ ಬಂದ ಈ ಸುಂದರ ನೃತ್ಯ ಪದ್ಧತಿ, ಶ್ರೀಮಂತ ನೃತ್ಯ ಪದ್ಧತಿ ಪಂಪನ 10ನೇ ಶತಮಾನದಲ್ಲಿಯೂ ಆತನ ಕಾವ್ಯಗಳಲ್ಲಿ ಅನೇಕ ಉಲ್ಲೇಖಗಳನ್ನು ನಾವು ನೋಡ್ತೀವ್ರಿ. ಚೋಳರ ಕಾಲದಲ್ಲಿರುವ ತಂಜಾವೂರು ಬೃಹದೀಶ್ವರ ದೇವಾಲಯದಲ್ಲಿ ಸುಮಾರು 400 ನರ್ತಕಿಯರು ಇದ್ದರು ಎಂಬ ಉಲ್ಲೇಖವೂ ಸಹ ನಮಗೆ ಸಿಗ್ತದ್ರಿ. ಇನ್ನು ಚಾಲುಕ್ಯರ ಕಾಲದ ಅನೇಕ ದೇವಾಲಯಗಳಲ್ಲಿ ನಾವು ನೃತ್ಯದ ವಿಷಯಗಳನ್ನು ಕಾಣಬಹುದು. ಚಾಲುಕ್ಯರ ರಾಣಿ ಸೋವಲಾದೇವಿ ಸಹ ಅತಿ ಪ್ರಸಿದ್ಧ ನೃತ್ಯಗಾರ್ತಿ ಆಗಿದ್ಲರಿ. ಜೊತೆಗೆ ಹೊಯ್ಸಳರ ಕಾಲದ ಪಟ್ಟದಕಲ್ಲು ದೇವಾಲಯಗಳಲ್ಲಿರ್ಬೋದು. ಮಾತ್ರವಲ್ಲ, ವಿಷ್ಣುವರ್ಧನನ ಹೆಂಡತಿ ಶಾಂತಲಾದೇವಿ ನೃತ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದ್ರು ಹಾಗೂ ಪ್ರಸಿದ್ಧ ನೃತ್ಯಗಾರ್ತಿಯಾಗಿದ್ರು ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ತದನಂತರ ಕಾಲದಲ್ಲಿ 16ನೇ ಶತಮಾನದಲ್ಲಿ ಬಂದ ಭರತೇಶ ವೈಭವ, 17ನೇ ಶತಮಾನದ ಲಾಸ್ಯ ರಂಜನ ಮುಂತಾದ ಗ್ರಂಥಗಳಲ್ಲಿಯೂ ನೃತ್ಯಕ್ಕಿರುವ ಪ್ರಾಮುಖ್ಯತೆಯನ್ನು ನಾವು ಕಾಣಬಹುದು. ನಂತರ ಬ್ರಿಟಿಷರ ಕಾಲದಲ್ಲಿ ನೃತ್ಯ ಪದ್ಧತಿ ತನ್ನ ಅವನತಿಯನ್ನು ಕಂಡರೂ ಸಹ ಅನೇಕ ಪ್ರಸಿದ್ಧ ನೃತ್ಯಗಾರ್ತಿಯರಾದ ರುಕ್ಮಿಣಿ ದೇವಿ ಅರುಂಡಿಲಿರ್ಬೋದು ಅಥವಾ ಹೆಸರಾಂತ ನೃತ್ಯಗಾರರಾದ ಇ ಕೃಷ್ಣ ಅಯ್ಯರ್ ಮುಂತಾದವರ ಪ್ರಯತ್ನಗಳಿಂದ ಮತ್ತೆ ನೃತ್ಯ ಪದ್ಧತಿ ತನ್ನ ಪ್ರಸಿದ್ಧಿಯನ್ನು ಪಡೀತಾ ಬಂತಿರಿ. ಇನ್ನು ನೃತ್ಯದಿಂದ ಉಪಯೋಗ ಏನು ಅನ್ನೋ ವಿಚಾರವನ್ನು ನಾವು ತಗೊಂಡ್ರೆ, ಶಾರೀರಿಕವಾಗಿ ಕೈಕಾಲುಗಳಲ್ಲಿ ಚಲನೆ, ಕೈಕಾಲುಗಳಿಗೆ ಶಕ್ತಿ, ಕಣ್ಣುಗಳಲ್ಲಿ ಒಂದು ಆಕರ್ಷಣೆ, ನಡಿಗೆಯಲ್ಲಿ ಲಾಲಿತ್ಯ ಮಾತ್ರವಲ್ಲ, ಜ್ಞಾಪಕ ಶಕ್ತಿ ಇವೆಲ್ಲ ಶಾರೀರಿಕವಾಗಿ ನಮಗೆ ಸಹಾಯ ಮಾಡೋದಾದರೆ, ಇನ್ನು ಭಾವನೆಗಳಿಗೆ ಭಾವನಾತ್ಮಕವಾಗಿ ನೃತ್ಯ ಆಧ್ಯಾತ್ಮ, ಸಂಸ್ಕಾರ, ಸಂಸ್ಕೃತಿ, ಒಂದು ಮೃದುತ್ವ, ಒಂದು ಸಹಬಾಳ್ವೆ ಮುಂತಾದ ಅನೇಕ ವಿಷಯಗಳಿಗೆ ಸಹಾಯ ಆಗ್ತದೆ ಅಂತ ನನಗನ್ನಿಸ್ತದ್ರಿ. ಸಮಾಜದಲ್ಲಿ ಅನೇಕ ಅಹಿತಕರ ಘಟನೆಗಳನ್ನು ನಾವು ಈಗ ನೋಡ್ತಾ ಇದ್ದೀವಿ.
ಬಹುಶಃ ಈ ಎಲ್ಲ ವಿಚಾರಗಳು ಆಧ್ಯಾತ್ಮಿಕ ಕೊರತೆಯಿಂದಾಗಿ ಇರಬಹುದು ಅಂತ ನನಗನ್ನಿಸ್ತದ್ರಿ. ಇನ್ನು ಯುವ ಪೀಳಿಗೆಯೂ ಸಹ ಅಧ್ಯಾತ್ಮದ ವಿಚಾರಗಳಿಂದ, ಸಂಸ್ಕಾರ ಸಂಸ್ಕೃತಿಯ ವಿಚಾರಗಳಿಂದ ಸ್ವಲ್ಪ ಹೊರಗೆ ಬಂದಾಗ ಸುಂದರ ಸಮಾಜ ಆಗ್ಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇರ್ಬೋದು ಅನ್ನಿಸ್ತದ್ರಿ. ಆದರೆ ಇಂತಹ ಒಂದು ಕಲೆಯಲ್ಲಿ ಮಕ್ಕಳು ತಮ್ಮನ್ನು ತೊಡಗಿಸಿಕೊಂಡಾಗ ಇಲ್ಲಿ ನಾವು ಕಲಿಸೋದು ಆಧ್ಯಾತ್ಮಿಕ ವಿಚಾರಗಳನ್ನು, ಅಂದರೆ ನಾವು ನೃತ್ಯ ಕಲಿಯುವಾಗ ಪಾರ್ವತಿ, ಶಿವ, ಕೃಷ್ಣ ಕುರಿತಾದ ನೃತ್ಯಗಳನ್ನು ಮಾಡ್ತಾ ಮಾಡ್ತಾ ಮಕ್ಕಳಿಗೆ ತಮಗೆ ಗೊತ್ತಿಲ್ಲದೇ ಅನೇಕ ಆಧ್ಯಾತ್ಮಿಕ ವಿಚಾರಗಳು ಅವರ ರಕ್ತದೊಳಗೆ ಹರಿಲಿಕ್ಕೆ ಶುರು ಆಗ್ತದ್ರಿ. ಜೊತೆಗೆ ಸಂಸ್ಕಾರ ಸಂಸ್ಕೃತಿಯ ವಿಚಾರಗಳನ್ನು ಹಾಗೂ ಗುರು ಶಿಷ್ಯ ಪರಂಪರೆಯ ಒಂದು ಗಟ್ಟಿತನವನ್ನು ಇಲ್ಲಿ ಅನುಭವಿಸ ಹೋಗ್ತಾರೆ. ಹಾಗೂ ನೃತ್ಯ ಮಾಡುವಾಗೂ ಸಹ ಆಯಿತು, ನಾವು ಕೈಕಾಲುಗಳ ಚಲನೆಗಳನ್ನು, ಕೈಗಳ ಚಲನೆಗಳನ್ನು ಹೇಳಿಕೊಡುವಾಗೂ ಸಹ ಮಗು ನೃತ್ಯದ ಶಿಸ್ತನ್ನು ಕಲಿತಾ ಕಲಿತಾ ತನ್ನ ಜೀವನದಲ್ಲಿಯೂ ಸಹ ಶಿಸ್ತನ್ನು ಅಳವಡಿಸ್ತಾ ಹೋಗ್ತದೆ. ಜೊತೆಗೆ ತಾಳಬದ್ಧವಾದ ನೃತ್ಯವನ್ನು ಮಾಡ್ತಾ ತನ್ನ ಜೀವನದ ತಾಳವನ್ನು ಸಹ ಅವಳು ಗಟ್ಟಿಯಾಗಿ ಹಿಡಿತಾಳೆ. ಹೀಗ ಮಗು ತನ್ನ ವ್ಯಕ್ತಿತ್ವದಲ್ಲಿ ವಿಕಾಸವನ್ನು ಕಂಡಾಗ, ಮಗು ಸಂಸ್ಕಾರ ಸಂಸ್ಕೃತಿಯನ್ನು ಅರಿತಾಗ, ಆಧ್ಯಾತ್ಮಿಕ ವಿಚಾರದಲ್ಲಿ ನಡೆದಾಗ ಸುಂದರ ಸಮಾಜ ನಿರ್ಮಾಣ ಆಗೇ ಆಗ್ತದ್ರಿ. ಅದಕ್ಕೆ ನಂಗೆ ಅನ್ನಿಸ್ತದೆ, ಈ ಸುಂದರ ಸಮಾಜದ ನಿರ್ಮಾಣಕ್ಕೆ ಸಂಸ್ಕಾರ ಸಂಸ್ಕೃತಿ ಆಧ್ಯಾತ್ಮಿಕ ಉಳ್ಳ ಇಂತಹ ಶಾಸ್ತ್ರೀಯ ಕಲೆಗಳು ಮಕ್ಕಳ ಒಂದು ವ್ಯಕ್ತಿತ್ವದ ವಿಕಾಸಕ್ಕೆ, ಸುಂದರ ಸಮಾಜಕ್ಕೆ ಅತಿ ಅಗತ್ಯ ಅಂತ ನನಗನ್ನಿಸ್ತದ್ರಿ. ನಾನು ಸಹ ಈ ಒಂದು ಸುಂದರ ಸಮಾಜದ ಒಬ್ಬ ಸದಸ್ಯೆಯಾಗಿ ಹಾಗೂ ಗುರುವಾಗಿ, ಒಬ್ಬ ಪಾಲಕರಾಗಿ ನಾನು ಎಲ್ಲ ಪಾಲಕರಲ್ಲಿ ವಿನಂತಿ ಏನಂದರೆ, ಇಂತಹ ಶ್ರೀಮಂತ ಸಂಸ್ಕಾರ ಸಂಸ್ಕೃತಿಯುಳ್ಳ ಆಧ್ಯಾತ್ಮಿಕ ಕಲೆಗಳಲ್ಲಿ, ಶಾಸ್ತ್ರೀಯ ಕಲೆಗಳಲ್ಲಿ ಮಗುವನ್ನು ತೊಡಗಿಸಿ ಅವಳ ವ್ಯಕ್ತಿತ್ವದ ವಿಕಾಸಕ್ಕಾಗಿ ನಾವೆಲ್ಲರೂ ಶ್ರಮಿಸೋಣ. ಜೊತೆಗೆ ಸುಂದರ ಸಮಾಜದ ನಿರ್ಮಾಣಕ್ಕಾಗಿ ನಮ್ಮ ಕೈ ಜೋಡಿಸೋಣ ಅಂತ ಹೇಳ್ತೀನಿ. ಧನ್ಯವಾದ. ನಮಸ್ಕಾರ.